ನಿಶ್ಚಿತಾರ್ಥ ಆದ್ಮೇಲೆ ಇವರಿಬ್ರು ಇಂಥ ನಿರ್ಧಾರ ಮಾಡ್ಬಿಟ್ಟಿದ್ರೆ ಅದರಿಂದ ನಿಮ್ಗೆ ಅವಮಾನ, ನಮ್ಮ ಕುಟುಂಬಕ್ಕೂ ಅವಮಾನ ಅಲ್ವಾ? ನೀವು ಹೇಗೆ ನಿಮ್ಮ ತಂಗಿ ಬಾಳು ಚೆನ್ನಾಗಿರ್ಬೇಕು ಅಂತ ಅವಳಿಗಿಷ್ಟ ಇಲ್ಲದೆ ಇದ್ರು ಅವಳು ನಿಶ್ಚಿತಾರ್ಥ ಮಾಡೋಕೆ ನೋಡಿದ್ರು, ಅದೇ ರೀತಿ ನಾನು ನನ್ನ ಆತ್ಮೀ ಬಾಳು ಚೆನ್ನಾಗಿರ್ಬೇಕು ಅಂತ ಅವಳು ನೋವು ಪಡಬಾರ್ದು, ಸಂತೋಷವಾಗಿರ್ಬೇಕು ಅಂತ ಈ ನಿರ್ಧಾರ ಮಾಡಿದೆ. ರಮೇಶ, ನಾನು ರಾಣಿ ಅರ್ಚನಾ ನಿನಗೆ ದ್ರೋಹ ಮಾಡಿದ್ವಿ ಅಂತ ತಪ್ಪು ತಿಳ್ಕೊಬೇಡಪ್ಪ. ಆಕಾಶು ಒಳ್ಳೆ ಹುಡುಗ, ಅವನು ರಾಣಿನ ಚೆನ್ನಾಗಿ ನೋಡ್ಕೋತಾನಪ್ಪ. ಆ ನಂಬಿಕೆಯಲ್ಲೇ ನಾನು ಬಂದಿದ್ದು. ರಾಣಿ ಇಷ್ಟಪಟ್ಟು ಹುಡುಗನಿಗೆ ಮದುವೆ ಮಾಡಿಕೊಟ್ರೆ ತಾನೇ ಅವಳು ಸುಖವಾಗಿ ಬಾಳೋದು. ನೀನು ಮನಸ್ಸು ಬದಲಾಯಿಸಿ ನೀನೇ ಮುಂದೆ ನಿಂತು ಈ ಮದುವೆ ನಡೆಸ್ಕೊಡಪ್ಪ. ರಮೇಶ, ಇಷ್ಟು ದಿನ ನಿಮ್ಮಿಂದ ಮುಚ್ಚಿಟ್ಟಿರೋ ವಿಷಯನ ನಾನೀಗ ಹೇಳ್ತೀನಪ್ಪ. ಆಗ ನಿಮಗೆ ಗೊತ್ತಾಗುತ್ತೆ ಆಕಾಶ್ ಎಷ್ಟು ಒಳ್ಳೆ ಹುಡುಗ ಅಂತ. ಹೆಚ್ಚು ಹಣ ಸಂಪಾದನೆ ಮಾಡಬೇಕನ್ನೋ ದುರಾಸೆಯಿಂದ ನಾನು ಡಬ್ಲಿಂಗ್ ಬಿಸ್ನೆಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ನನ್ನನ್ನು ಮಾತ್ರ ಅಲ್ಲಪ್ಪ, ರಾಣಿನ ಕೂಡ ಕಾಪಾಡಿದ್ದಾನೆ. ಅವನಿಗೆ ರಾಣಿನ ಕೊಟ್ಟು ಮದುವೆ ಮಾಡಿದ್ರೆ ಸುಖವಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆಯಪ್ಪ. ನೀನು ಮನಸ್ಸು ಬದಲಾಯಿಸಿ ಅವರಿಬ್ಬರಿಗೂ ಮದುವೆ ನಡೆಸ್ಕೊಡಪ್ಪ. ಸರ್, ನಾನು ಎಷ್ಟೋ ಸಲ ಈ ವಿಷಯ ನಿಮ್ಮ ಹತ್ರ ಹೇಳಿದೆ. ನೀವು ಅಂದ್ಕೊಂಡಂಗೆ ನಾನು ಕೆಟ್ಟವನಲ್ಲ ಸರ್. ನಿಮ್ಮ ತಂಗಿ ಮದುವೆ ಮಾಡ್ಕೊಳ್ಳೋಕ್ಕೆ ಈ ವಿಷಯವನ್ನು ಅಡ್ಡಿ ಬರ್ತಾ ಇದೆ. ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಸರ್. ಸರ್, ಇವನ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಿ ಸರ್. ಮೊದಲು ಅದನ್ನ ಮನಸ್ಸಿಂದ ಕಿತ್ತಾಕ್ಬಿಡಿ. ಇವರಿಬ್ರು ತುಂಬ ಒಳ್ಳೆ ಸ್ಟೂಡೆಂಟ್ಸ್ ಸರ್. ಇವರಿಂದ ಕಾಲೇಜ್ಗೂ ಗೌರವ. ಇವರಿಬ್ರು ಒಂದಾದ್ರೆ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡ್ತಾರೆ ಸರ್. ಹೌದು ಅಣ್ಣ, ನೀವ್ ರಾಣಿಗ್ ಮಾತ್ರ ಅಣ್ಣ ಅಲ್ಲ, ನಮಗೂ ಅಣ್ಣ. ದಯವಿಟ್ಟು ಈ ಮದ್ವೆ ಮಾತ್ರ ನಿಲ್ಲಿಸ್ಬೇಡಿ. ಹೌದು ಸರ್, ಅವರೇನು ಬೇಡ ಅಂತ ಹೇಳಿಲ್ವಲ್ಲ. ನೀವು ದೊಡ್ಡವರು, ನೀವೇ ಮುಂದೆ ನಿಂತು ಮದ್ವೆ ನಡೆಸ್ಕೊಡಿ. ಹೌದು ಮಾವ, ಈ ಶುಭ ಕಾರ್ಯನ ನೀವೇ ಮುಂದೆ ನಿಂತು ನಡೆಸ್ಕೊಡಿ. ಆಮೇಲೆ ನಾನು ಅವ್ರ ಹತ್ರ ಮಾತಾಡಿ ಅವ್ರಿಗೆ ಸಮಾಧಾನ ಮಾಡ್ತೀನಿ. ಸರಿನಮ್ಮ, ಅದೇನಾಗುತ್ತೋ ಆಗಲಿ. ಬನ್ನಿ ಬನ್ನಿ, ನಡೀರಿ. ಆಕಾಶ್, ಹಾರೈಸ್ಕೊಂಡು ಹಾಕೊಳ್ಳೋ. ನೀವು ಶುರು ಮಾಡಿ ಸ್ವಾಮಿ. ಕ್ಷಮಿಸ್ಬೇಡಿ ಅಣ್ಣ, ನಾನು ತಪ್ಪ ಮಾಡ್ಬಿಟ್ಟೆ ಅಣ್ಣ. ನನ್ನ ಕ್ಷಮಿಸ್ಬೇಡಿ ಅಣ್ಣ. ಅಣ್ಣ, ನನಗೆ ನೀವೇ ಮುಖ್ಯ ಅಣ್ಣ. ನಂಗೆ ಬೇರೆ ಯಾರು ಬೇಡ ಅಣ್ಣ. ನನ್ನ ಕ್ಷಮಿಸ್ಬೇಡಿ ಅಣ್ಣ. ನೀವೇ ಮುಖ್ಯ ಅಣ್ಣ. ಈಗ ಸಂತೋಷನ ನಿಮ್ಗೆ? ಇತ್ತಾನೆ ನಿಮಗೆ ಬೇಕಾಗಿದ್ದು. ತಾಳಿ ಕಟ್ಟಿಸ್ಕೋಬೇಕಾದ ಕಡೆಗಳಿಗೆಲಿ ನನಗೆ ಅಣ್ಣನೇ ಮುಖ್ಯ ಅಂತ ಎಲ್ಲಾನು ಬಿಸಾಕ್ ನಿಮ್ ಕಾಲಿಗೆ ಬಂದು ಬಿದ್ದಿದ್ದಾಳಲ್ಲ. ಇಂಥ ತಂಗಿಗೆ ಅವಳು ಇಷ್ಟಪಟ್ಟು ಹುಡುಗನ ಜೊತೆ ಮದ್ವೆ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ರಾಣಿ,
ಒಂದು ವಿಷಯ ನನಗೆ ಚೆನ್ನಾಗಿ ಗೊತ್ತಮ್ಮ. ನೀನು ಬಾಯಿ ಬಿಟ್ಟು ಈ ಹುಡುಗನ್ನೇ ಮದುವೆ ಮಾಡ್ಕೋತೀನಿ ಅಂತ ನಿಮ್ಮ ಅಣ್ಣನ ಹತ್ರ ಕೇಳಮ್ಮ. ನೀನು ಕೇಳಿದ್ದನ್ನ ಅವನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಆ ನಂಬಿಕೆ ನನಗಿದೆ. ಕೇಳಮ್ಮ. ಹೌದು ರಾಣಿ, ಕೇಳು. ನಿಮ್ಮಪ್ಪನೂ ಅತ್ತಿಗೆನೋ ಹೇಳ್ತಿದಾರಲ್ಲ ರಾಣಿ, ಕೇಳು ಪ್ಲೀಸ್. ಕೇಳು ರಾಣಿ. ಕೇಳು ರಾಣಿ. ಕೇಳು ರಾಣಿ. ಕೇಳು ರಾಣಿ. ರಾಣಿ ಕೇಳಮ್ಮ. ಬೇಡ ಕೇಳಬೇಡ. ಇಷ್ಟು ದಿವಸ ನೀನು ಕೇಳಿದ್ದನ್ನೆಲ್ಲ ಕೊಡಿಸಿದ್ದೀನಿ. ಆದ್ರೆ ಇವತ್ತು ನೀನು ಕೇಳದೇ ಇದ್ರು ನೀನು ಇಷ್ಟಪಟ್ಟಿದ್ದನ್ನು ಒಪ್ಕೋತೀನಿ. ರಮೇಶ, ನಿಜ ಹೇಳ್ತಾ ಇದೀಯನಪ್ಪ? ಹೌದಪ್ಪ. ಇಷ್ಟೊಂದು ಜನ ಇದ್ರು ಕಡೆ ಗಳಿಗೆಯಲ್ಲಿ ನನಗೆ ನನ್ನ ಅಣ್ಣನೇ ಮುಖ್ಯ ಅಂತ ಓಡ್ ಬಂದ್ಲಲ್ಲ, ಆ ಸಂತೋಷ ಸಾಕಪ್ಪ ನನಗೆ, ಸಾಕು. ಅಣ್ಣ. ರಾಣಿ, ಸದ್ಯ ನನ್ನಿಂದ ಒಂದು ದೊಡ್ಡ ತಪ್ಪು ನಡೆದು ಹೋಗ್ತಿತ್ತು. ಆದ್ರೆ ನೀವೆಲ್ಲರೂ ಸೇರಿ ನನ್ನ ಕಣ್ ತರಿಸ್ಬಿಟ್ರಿ. ಆಕಾಶ್, ಬಾಪ ಇಲ್ಲಿ. ನೋಡು, ಇಷ್ಟು ದಿವಸ ನಾನು ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಆದ್ರೆ ಈಗ ನಿನ್ನನ್ನು ನಾನು ಅರ್ಥ ಮಾಡ್ಕೊಂಡೆ. ನೀವಿಬ್ರು ಇಷ್ಟಪಟ್ಟ ಹಾಗೆ ನಾನೇ ಮುಂದೆ ನಿಂತು ಮದುವೆ ಮಾಡ್ಕೊಡ್ತೀನಿ. ಏಯ್, ನೀನೋಗಿ ಶಾಸ್ತ್ರಿಗಳನ್ನ ಕರ್ಕೊಂಡು ಬರೋ. ಒಂದ್ ನಿಮಿಷ. ಈಗ ಬೇಡ. ಮೊದಲು ಇವರಿಬ್ರು ಓದ್ ಮುಗೀಲಿ, ಆಮೇಲೆ ಮದುವೆ ಇಟ್ಕೊಳ್ಳೋಣ. ನೀವು ಹೇಳ್ತಿರೋದು ಸರಿ. ಮೊದಲು ನಾವಿಬ್ರು ಓದ್ ಮುಗಿಸ್ತೀವಿ. ರಾಣಿ, ಈಗ ನಿನಗೆ ಸಂತೋಷನಾ? ರೀ, ನಿಮ್ಮನ್ನ ಮೀರಿ ಇಂಥ ನಿರ್ಧಾರ ತಗೊಂಡಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ. ಇಲ್ಲ ಅರ್ಚನಾ, ನೀನು ನನ್ನನ್ನು ಮೀರಿ ಇಂಥ ನಿರ್ಧಾರ ತಗೊಂಡಿದ್ದಕ್ಕೆ ಈಗೆಲ್ಲ ಒಳ್ಳೇದಾಯ್ತಲ್ಲ. ಹಾಗೆ ನೋಡಿದ್ರೆ ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನೋಡಿ, ಇನ್ನು 3 ತಿಂಗಳಲ್ಲಿ ಇವರಿಬ್ಬರು ಓದು ಮುಗಿಯುತ್ತೆ. ಆಮೇಲೆ ನಾನೇ ಮುಂದೆ ನಿಂತು ಇವರ ಮದುವೆ ಮಾಡ್ಕೊಡ್ತೀನಿ. ಆಗ್ಲೂ ನೀವೆಲ್ಲರೂ ಇದೇ ರೀತಿ ಸಂತೋಷದಿಂದ ಬರಬೇಕು. ಸರಿನಾ? ಸರಿ ಅಣ್ಣ. ಹೊರಡೋಣ. ಸರಿನಪ್ಪ. ಬರ್ತೀವಿ. ಥ್ಯಾಂಕ್ಸ್ ಕಣ್ರು. ಥ್ಯಾಂಕ್ ಯು. ಏನ್ ಹೇಳ್ತಾ ಇದೀಯಮ್ಮ? ಹೌದು ಕಣ, ಇಷ್ಟೆಲ್ಲ ಆಗೋಗೈತೆ. ನಿನ್ನ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ನಿಮ್ಮ ಮಾವನ ಜೊತೆ ಕೆಲಸ ಅದು ಇದು ಅಂತ ಅಲಿತಿರ್ತೀಯ. ನಿನ್ನ ಹತ್ರ ಹೆಂಗೆ ಹೇಳ್ಕೊಳ್ಳಿ ಹೇಳು? ರಾಣಿ ಪ್ರೀತಿಸನ್ ಜೊತೆನಲ್ಲೇ ಮದುವೆ ಮಾಡ್ಬೇಕು ಅಂತ ಇವಳು ಈ ಅರ್ಚನಾ ಅವಳನ್ನ ಅವನ ಹತ್ರ ಕರ್ಕೊಂಡು ಹೋಗಿರ್ಬೇಕು ಅಂತ ನನಗೆ ಸಂದೇಹ ಕಣೋ. ಅತ್ತೆ, ಅರ್ಚನಾ ಅಕ್ಕ ಆ ರೀತಿ ಎಲ್ಲ ಮಾಡಿರಲ್ಲ. ನೀವು ಸುಮ್ಮನೆ ಸಂದೇಹ ಪಡ್ತಾ ಇದ್ದೀರಾ. ನೀನ್ ಹಂಗೆ ಅನ್ಕೊಳ್ಳೋದು ಕಣಮ್ಮ, ಹಂಗ ಅನ್ಕೋಬೇಡ. ಅವಳು ಇದ್ದಾಳಲ್ಲ, ಅವಳು ಕಿರಾತ್ಕಿ. ಹಳೇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ನನ್ನ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತಾನೆ ಹಂಗೆಲ್ಲ ಮಾಡಿರ್ತಾಳೆ. ಅದೇ ನನಗೆ ಭಯ ಆಗ್ತಿರೋದು. ಸರಿ ಅಮ್ಮ, ಈಗ ಎಲ್ಲಿಗೆ ಹೋಗಿದ್ದಾರೆ, ಏನಾಯ್ತು ಅಂತ ವಿಚಾರಿಸ್ದ್ಯಾ? ನಿಮ್ಮ ಅಪ್ಪನೂ ರಮೇಶನು ಹುಡ್ಕೊಂಡು ಹೋಗೋರೆ ಕಣೋ. ನನಗೆ ಗೊತ್ತಿದ್ದ ಕಡೆ ಎಲ್ಲ ನಾನು ಹೋಗ್ಬಿಟ್ಟು ಬಂದೆ. ಈ ವಿಷಯ ಎಲ್ಲ ಅಕ್ಕಪಕ್ಕದವ್ರಿಗೆ ಗೊತ್ತಾದ್ರೆ ಇಲ್ದಿರೋದ್ನೆಲ್ಲ ಸೇರಿಸಿ ಹೇಳ್ಬಿಡ್ತಾರೆ. ಅಯ್ಯೋ ದೇವ್ರೇ, ನನ್ನ ಹೊಟ್ಟೆಲ್ ಹುಟ್ಟಿದ ಮಗಳು ಸರಿ ಇಲ್ಲ, ನನ್ನ ಮನೆಗೆ ಬಂದ ಸೊಸೆನೂ ಸರಿ ಇಲ್ಲ. ಏನಪ್ಪ ಮಾಡ್ಲಿ ನಾನು? ಅಯ್ಯೋ, ಇವ್ರು ಯಾಕೆ ಬರ್ತಾವ್ರೆ? ಇವ್ರಿಗೆ ಏನು ಅಂತ ಉತ್ತರ ಹೇಳಪ್ಪ ನಾನು. ಅಯ್ಯೋ, ಏನು ಮನೆಗೆ ಬಂದವ್ರನ್ನ ಮಾತಾಡ್ಸೋದಿಲ್ವಾ? ಬನ್ನಿ
ಸರ್ ಬನ್ನಿ 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 ವಾಸು ಚೇರ್ ತಂದಾಕು. ಏ ವಾಸು, ಕೂತ್ಕೊಳ್ಳೋದಿರ್ಲಿ. ಏನು ಎಲ್ರ ಮುಖದಲ್ಲೂ ಟೆನ್ಷನ್ ಕಾಣ್ತಾ ಇದೆ? ಹಾಗೆಲ್ಲ ಏನೂ ಇಲ್ಲ ಸರ್, ನಾವು ನಾರ್ಮಲ್ ಆಗೇ ಇದ್ದೀವಿ. ಸರಿ, ರಮೇಶನು ರಾಣಿನೂ ಎಲ್ಲಿ ಕಾಣ್ತಾ ಇಲ್ವಲ್ಲ, ಬರೀ ನೀವು ಮಾತ್ರ ಇದ್ದೀರಿ. ಬೆಳಿಗ್ಗೆ ರಮೇಶಂಗೆ ಫೋನ್ ಮಾಡಿದ್ದೆ, ಗಂಡಿನ ಕಡೆಯವ್ರು ಬಂದಿದ್ದಾರೆ, ಯಾವಾಗ ಕರ್ಕೊಂಬರ್ಲಿ ಅಂತ ಕೇಳಿದೆ. ಅದೇನೋ ಅವನು ವಾಯ್ಸೇ ಸರಿ ಇರಲಿಲ್ಲ. ಆಮೇಲೆ ಫೋನ್ ಮಾಡ್ತೀನಿ ಅಂದ, ಇದುವರೆಗೂ ಫೋನ್ ಮಾಡಿಲ್ಲ. ಸರಿ, ಏನೋ ತೊಂದರೆ ಆಗಿರ್ಬೇಕು ಅಂತ ಗಂಡಿನ ಕಡೆಯವ್ರನ್ನೆಲ್ಲ ನಮ್ಮ ಮನೇಲಿ ಕೂರಿಸಿ ನಾನು ಇಲ್ಲಿಗೆ ಬಂದೆ. ಏನಾಯ್ತು? ಅವರೆಲ್ಲ ಎಲ್ಲಿ? ಅದು ಅದು ಗಂಡಿನ ಮನೆ ಕಡೆಯವ್ರು ಬರ್ತಾರೆ ಅಂದ್ರಲ್ಲ ಸ್ವಾಮಿ, ಅದಕ್ಕೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋರೆ ಪೂಜೆ ಮಾಡಿಸ್ಕೊಂಬರಕ್ಕೆ. ದೇವಸ್ಥಾನಕ್ಕೆ ಹೋಗಿದಾರ? ನಿಮ್ ಮಾತು ನಂಬೋ ರೀತಿನೇ ಇಲ್ವಲ್ಲ. ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂದ್ರೆ ನಾನ್ ಫೋನ್ ಮಾಡಿದಾಗ ಆಮೇಲೆ ಫೋನ್ ಮಾಡ್ತೀನಿ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಅದು ಏನೋ ಪೂಜೆನಲ್ಲಿ ಇದ್ರು ಅನ್ಸುತ್ತೆ ಸ್ವಾಮಿ. ಏನಮ್ಮ, ಇದನ್ನೆಲ್ಲ ನೋಡಿದ್ರೆ ಇಲ್ಲಿ ಏನೋ ಎಡವಟ್ಟಾಗಿದೆ ಅಂತ ಅನ್ನಿಸ್ತಾ ಇದೆ. ಸರಿ, ನೀನಾದ್ರೂ ಹೇಳಪ್ಪ ಏನಾಯ್ತು ಅಂತ. ಅದು ಹೇಳಪ್ಪ. ಹೇಳ್ತೀನಿ ಸರ್. ಏನಪ್ಪ ಇದು, ಬಂಡೆ ಕಲ್ಲು ಎತ್ತ ಹಾಕ್ತಾ ಇದೀಯಾ? ನಾನು ಗಂಡಿನ ಕಡೆಯವ್ರಿಗೆ ಏನು ಹೇಳಲಿ? ತಪ್ಪು ತಿಳ್ಕೊಬೇಡಿ ಸ್ವಾಮಿ, ನನ್ನ ಮಗ ಹುಡ್ಕೊಂಬರಕ್ಕೆ ಹೋಗವನೆ. ಅವ್ನು ಎಲ್ಲೇ ಇದ್ರು ಖಂಡಿತವಾಗ್ಲೂ ಹುಡ್ಕೊಂಬರ್ತಾನೆ. ಆಮೇಲೆ ನಮ್ಮ ರಾಣಿನ ನಿಮ್ಮ ಕಡೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋಣ. ಏನಮ್ಮ ಮಾತಾಡ್ತಾ ಇದೀಯಾ? ವಿಷಯ ಕೇಳಿ ನನ್ನ ಎದೆ ಅದ್ರೋಯ್ತು. ನೀವು ಇಂಥವ್ರು ಅಂತ ಗೊತ್ತಿದ್ರೆ ನಾನು ಈ ವಿಷಯ ಮಾತಾಡ್ತಾನೆ ಇರಲಿಲ್ಲ. ಏನು ಎಲ್ಲರೂ ಸೇರ್ಕೊಂಡು ನನ್ನನ್ನು ಯಾಮಾರ್ಸಕ್ಕೆ ನೋಡ್ತಾ ಇದ್ದೀರಾ? ಅಯ್ಯೋ, ಹಂಗೆಲ್ಲ ಮಾತಾಡ್ಬೇಡಿ ಸ್ವಾಮಿ. ರಂಗರಾಜು ಬಂದಿದಾರಲ್ಲಪ್ಪ, ಏನಪ್ಪ ಮಾಡೋದು? ಏನ್ ಮಾಡೋದು? ಹೋಗಿ ಮಾತಾಡೋದಷ್ಟೇ. ಬನ್ನಿ ಬನ್ನಿ. ಅವರೆಲ್ಲ ಬಂದ್ರು ಸ್ವಾಮಿ. ಸರ್, ನೀವು ಯಾವಾಗ ಬಂದ್ರಿ? ಯಾವಾಗ ಬಂದ್ರಿ ಅಲ್ಲ, ಯಾಕೆ ಬಂದ್ರಿ ಅಂತ ಕೇಳು. ರಮೇಶ, ನೀನು ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನು ನನಗೆ ಯಾಮಾರಿಸ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಸರ್, ನಾನು ನಿಮಗೆ ಎಲ್ಲಿ ಯಾಮರ್ಸಿದೆ ಸರ್? ನೋಡು, ನೀನು ನನಗೆ ಮೋಸ ಮಾಡೋಕ್ಕಾಗಲ್ಲ. ನನಗೆ ಎಲ್ಲ ಸತ್ಯ ಗೊತ್ತಾಗಿದೆ. ನಿನ್ನ ತಂಗಿ ಯಾವನೋ ಹುಡುಗನ ಪ್ರೀತಿ ಮಾಡಿ ಅವನ ಹಿಂದೆ ಓಡೋಗಿದ್ಲಂತೆ. ನೀನು ಈಗ ಹೋಗಿ ಅವಳನ್ನು ಕರ್ಕೊಂಬಂದಿದ್ಯಾ. ಸರ್, ನಾನು ನಡೆದಿದ್ದನ್ನೆಲ್ಲ ವಿವರವಾಗಿ ಹೇಳ್ತೀನಿ ಸರ್, ಆಮೇಲೆ ಬೇಕಾದ್ರೆ. ಏನು ವಿವರವಾಗಿ ಹೇಳ್ತೀಯ ನೀನು? ನನ್ನ ತಂಗಿ ಏನು ತಪ್ಪು ಮಾಡಿಲ್ಲ, ಮದುವೆ ಮಾಡಿ ಮುಗಿಸ್ಬೇಡ ಅಂತ ಹೇಳ್ತೀಯ ತಾನೆ? ನೀನು ನನ್ನನ್ನು ಯಾಮಾರಿಸ್ಬೋದು, ಆದ್ರೆ ನಾನು ನನ್ನ ಸಂಬಂಧಿಕರನ್ನ ಯಾಮಾರ್ಸಕ್ಕಾಗತ್ತಾ? ಸರ್, ದಯವಿಟ್ಟು ಅವಸರ ಪಡಬೇಡಿ. ನನ್ನ ತಂಗಿನ ನೀವು ಹೇಳಿದ ಹುಡುಗನಿಗೆ ಮದುವೆ ಮಾಡಿಕೊಡೋದಿಲ್ಲ, ಅವಳು ಇಷ್ಟಪಟ್ಟ ಹುಡುಗನ ಜೊತೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳೋಕ್ ಬಂದೆ ನಾನು. ರಮೇಶ, ಏನಪ್ಪ ಹಿಂಗ್ ಮಾತಾಡ್ತಿದ್ಯಾ? ಅಲ್ಲ, ಅವ್ರು ದೊಡ್ಡವರು, ಏನೋ ಕೋಪದಲ್ಲಿ ಎರಡು ಮಾತಾಡ್ತಾರೆ, ಹಾಗಂತ ನೀನ್ ದುಡುಕಿ ಅಂತ ನಿರ್ಧಾರ ತಗೋತಿದ್ಯಲ್ಲಪ್ಪ. ಇಲ್ಲಮ್ಮ, ನಾನು ಅವಸರ ಪಟ್ಟಾಗ್ಲಿ ಅಥವಾ ಕೋಪದಲ್ಲಾಗ್ಲಿ ಈ ನಿರ್ಧಾರ ತಗೊಳ್ಳಿಲ್ಲ. ಚೆನ್ನಾಗಿ ಯೋಚನೆ ಮಾಡೇ ಈ ನಿರ್ಧಾರ ತಗೊಂಡಿದ್ದೀರಿ. ಏನ್ ನಡೀತು ಅಂತ ನಿಮಗೆ ಗೊತ್ತಿಲ್ಲ. ಆ ಹುಡುಗನ್ನ ಮದುವೆ ಮಾಡ್ಕೋಬೇಕು ಅಂತಾನೆ ರಾಣಿ ಮನೆ ಬಿಟ್ಟು ಹೋಗಿರೋದಮ್ಮ. ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಕಡೆ ಗಳಿಗೆಲಿ ನನ್ನ ತಂಗಿ ಅವನ್ನ ಬಿಟ್ಟು ನನ್ನ ಹತ್ರಕ್ಕೆ ಓಡ್ ಬಂದ್ಲು ಅಂತ. ನನ್ನ ತಂಗಿಗೋಸ್ಕರ ನನ್ನ ಹಠ ಬಿಡೋದ್ರಲ್ಲಿ ಏನ್ ಸರ್ ತಪ್ಪಿದೆ? ಇವಳಿಗೆ ಇದಕ್ಕಿಂತ ಹೆಚ್ಚು ನಾನು ಏನ್ ಸರ್ ಮಾಡೋಕ್ಕಾಗುತ್ತೆ? ಇವ್ ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ನೆ, ಅವನಿಗೆ ಯಾಮರ್ಸ್ಬಿಟ್ಟಿಯಲ್ಲ. ಎಂತ ಒಳ್ಳೆ ಸಂಬಂಧ ಸಿಕ್ಕಿತ್ತು, ನೀನೆ ನಿನ್ ಕೈಯಾರ ನಿನ್ ತಲೆ ಮೇಲೆ ಮಣ್ಣು ಹಾಕೊಂಡ್ಬಿಟ್ಟಿಯಲ್ಲೇ. ಅಮ್ಮ ಹೊಡಿಬೇಡಮ್ಮ. ಅಮ್ಮ, ಶ್ರೀಮಂತಿಕೆ ಮುಖ್ಯ ಅಲ್ಲಮ್ಮ,
ರಾಣಿ ಸಂತೋಷ ಮುಖ್ಯ. ಅದಕ್ಕೆ ರಾಣಿ ಓದು ಮುಗಿಯೋಕೆ ಇನ್ನು 3 ತಿಂಗಳಿದೆ. ಓದು ಮುಗಿದ ಕೂಡಲೇ ನಾನೇ ಮುಂದೆ ನಿಂತು ಈ ಮದುವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಮ್ಮ.